ನನ್ನ ಎಲ್ಲ ಡಿಫೆನ್ಸ್ ಆಸ್ಪಿರೆಂಟ್ಸ್ಗೆ ಜೈ ಹಿಂದ್. ಈ ವಿಡಿಯೋದಲ್ಲಿ NDA ಎಕ್ಸಾಮ್ ಅಂದ್ರೇನು, ಅದನ್ನು ಯಾರು ಕಂಡಕ್ಟ್ ಮಾಡ್ತಾರೆ, ಫುಲ್ ಡೀಟೇಲ್ಸ್ ನೋಡೋಣ ಬನ್ನಿ. ಯಾರು ಮಿಸ್ ಮಾಡಬೇಡಿ, ಸ್ಕಿಪ್ ಮಾಡಬೇಡಿ. NDA ಅಂದರೆ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ. ಇದು 12th ನಂತರ ಆರ್ಮಿ, ನೇವಿ, ಏರ್ಫೋರ್ಸ್ಗೆ ಆಫೀಸರ್ ಆಗೋಕ್ಕೆ ಇದೊಂದು ಬೆಸ್ಟ್ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ಮತ್ತು NDA ಎಕ್ಸಾಮ್ನ ಕಂಡಕ್ಟ್ ಮಾಡೋದು UPSC. ಇದರ ಎಲಿಜಿಬಿಲಿಟಿ ನೋಡೋದಾದರೆ 12th ಪಾಸ್ ಆಗಿರಬೇಕು. ಹಾಗೆ ಏಜ್ ಬಂದುಬಿಟ್ಟು 16 ವರ್ಷ 6 ತಿಂಗಳಿಂದ 19 ವರ್ಷ 6 ತಿಂಗಳವರೆಗೆ ಮಾತ್ರ ಇರುತ್ತದೆ. ಹಾಗೂ ಮೊದಲನೇದಾಗಿ ಇಂಡಿಯನ್ ಸಿಟಿಸನ್ ಆಗಿರಬೇಕು. ಎಕ್ಸಾಮ್ ಪ್ಯಾಟರ್ನ್ ನೋಡೋದಾದರೆ ಮೇನ್ಲಿ 2 ಪೇಪರ್ ಇರುತ್ತೆ. ಒಂದು ಮ್ಯಾಥಮೆಟಿಕ್ಸ್, ಎರಡನೇದು ಜನರಲ್ ಎಬಿಲಿಟಿ ಟೆಸ್ಟ್ ಅಂತ. ಇದರ ಸೆಲೆಕ್ಷನ್ ಪ್ರೊಸೀಜರ್ ನೋಡೋದಾದರೆ ಫಸ್ಟ್ ರಿಟರ್ನ್ ಎಕ್ಸಾಮ್ ಇರುತ್ತೆ. ರಿಟರ್ನ್ ಎಕ್ಸಾಮ್ ಕ್ಲಿಯರ್ ಮಾಡಿದ ನಂತರ SSB ಇಂಟರ್ವ್ಯೂ ಇರುತ್ತದೆ. SSB ಇಂಟರ್ವ್ಯೂ ಟೋಟಲ್ ಆಗಿ 5 ಡೇಸ್ ಇರುತ್ತೆ, ಪ್ಲಸ್ ಮೆಡಿಕಲ್. ಇದರ ಟ್ರೈನಿಂಗ್ ಬಗ್ಗೆ ನೋಡೋದಾದರೆ ಟೋಟಲ್ ಆಗಿ 4 ವರ್ಷ ಟ್ರೈನಿಂಗ್ ಡ್ಯೂರೇಷನ್. ಇದು NDA ಖಡಕ್ವಾಸ್ಲದಲ್ಲಿ 3 ವರ್ಷ ಮತ್ತು 1 ವರ್ಷ ಸರ್ವಿಸ್ ಅಕಾಡೆಮಿಯಲ್ಲಿ ಇರುತ್ತೆ. ಸರ್ವಿಸ್ ಅಕಾಡೆಮಿ ಯಾವ ಅಂತಂದರೆ ಇಂಡಿಯನ್ ಮಿಲಿಟರಿ ಅಕಾಡೆಮಿ, ಇಂಡಿಯನ್ ನೇವಿ ಅಕಾಡೆಮಿ, ಇಂಡಿಯನ್ ಏರ್ಫೋರ್ಸ್ ಅಕಾಡೆಮಿ. 4 ವರ್ಷ ಟ್ರೈನಿಂಗ್ ಮುಗಿದ ನಂತರ ಸಿಗುವಂಥ ರ್ಯಾಂಕ್ ಯಾವುದು ಅಂದರೆ ಫಸ್ಟ್ ರ್ಯಾಂಕೆ ಲೆಫ್ಟಿನೆಂಟ್, ಆಮೇಲೆ ಏರ್ಫೋರ್ಸಲ್ಲಿ ಬಂದರೆ ಫ್ಲೈಯಿಂಗ್ ಆಫೀಸರ್ ಅಂತ ಸಿಗುತ್ತೆ, ಆಮೇಲೆ ನೇವಿಯಲ್ಲಿ ಬಂದರೆ ಸಬ್ ಲೆಫ್ಟಿನೆಂಟ್ ಅಂತ ಸಿಗುತ್ತೆ. ಇದರ ಸ್ಯಾಲ್ರಿ ಮತ್ತು ಬೆನಿಫಿಟ್ಸ್ ನೋಡೋದಾದರೆ ಸ್ಟಾರ್ಟಿಂಗ್ ಸ್ಯಾಲ್ರಿ ಬಂದುಬಿಟ್ಟು 56,000 ಪ್ಲಸ್ ಇರುತ್ತೆ. ಮತ್ತು ಅಲೋವೆನ್ಸ್ ಕೂಡ ಕೊಡ್ತಾರೆ, ಮತ್ತು CDS ಕ್ಯಾಂಟೀನ್ ವ್ಯವಸ್ಥೆ ಕೂಡ ಇರುತ್ತದೆ. ಜಾಬ್ ಸೆಕ್ಯೂರಿಟಿ, ಗುಡ್ ಸ್ಯಾಲ್ರಿ ಪ್ಲಸ್ ಅಲೋವೆನ್ಸ್ ಇರುತ್ತೆ, ಕೆರಿಯರ್ ಗ್ರೋತ್ ಇರುತ್ತೆ, ಮತ್ತು ಟ್ರಾವೆಲ್ ಆಪರ್ಚುನಿಟೀಸ್ ಮಾತ್ರ ಜಾಸ್ತಿನೇ ಇರುತ್ತೆ. NDA ಎಕ್ಸಾಮ್ ಕ್ರ್ಯಾಕ್ ಮಾಡಬೇಕಾ? ಈಗಲೇ ಪ್ರಿಪ್ರೇಷನ್ ಶುರು ಮಾಡಿ. ಹಾಗಿದ್ದರೆ ಹೆಚ್ಚಿನ ಮಾಹಿತಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್.